ಅರಿಯದವರ ಮಾತಿಗೆ ಮರುಳನಾಗಬೇಡ. ನಿನ್ನನ್ನು ಲೆಕ್ಕಿಸಿದವರ ಹಿಂದೆ ಯಾವತ್ತೂ ಹೋಗಬೇಡ. ಚಿತೆ ಮತ್ತು ಚಿಂತೆ ಇವೆರಡಕ್ಕೂ 1-0 ಅಷ್ಟೇ ವ್ಯತ್ಯಾಸ. ಚಿತೆ ನಮ್ಮನ್ನು ಸತ್ತ ಮೇಲೆ ಸುಟ್ರೆ, ಚಿಂತೆ ನಾವು ಬದುಕಿರುವ ಪ್ರತಿ ಕ್ಷಣವು ಅಣು ಅಣುವಾಗಿ ಸಾಯಿಸುತ್ತೆ. ಯಾರಾದರೂ ನಿಮ್ಮ ಜೀವನದಿಂದ ದೂರ ಹೋಗಬೇಕೆಂದು ಯೋಚಿಸಿದ್ರೆ ಅವರಿಗೆ ಹೋಗಲು ದಾರಿ ಮಾಡಿ. ಜೊತೆಯಲ್ಲಿರಲು ಅವಕಾಶ ಕೊಟ್ರೆ ಅವರು ನಿಮಗೆ ಯಾವತ್ತೂ ಗೌರವ ಕೊಡೋದಿಲ್ಲ. ಈ ಜಗತ್ತಿನಲ್ಲಿ ಯಾರೂ ನಮಗೆ ಜೊತೆಗಾರರಲ್ಲ. ಯಾಕೆಂದ್ರೆ ಹೆಣವನ್ನು ಸ್ಮಶಾನದಲ್ಲಿಟ್ಟು ನಮ್ಮವರೇ ಕೇಳುತ್ತಾರೆ ಇನ್ನು ಎಷ್ಟೊತ್ತಾಗುತ್ತೆ ಎಂದು. ನಿಮ್ಮ ಮನಸ್ಸಿನ ಪುಸ್ತಕವನ್ನು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವವರ ಮುಂದೆ ತೆರೆಯಿರಿ. ನೆನಪಾಗುವುದು ಮತ್ತು ನೆನಪು ಮಾಡಿಕೊಳ್ಳುವುದು ಎರಡರಲ್ಲೂ ತುಂಬಾ ವ್ಯತ್ಯಾಸವಿದೆ. ಯಾರನ್ನು ನಮ್ಮವರು ಎಂದು ಕರೆಯುತ್ತೇವೋ ಅವರು ನೆನಪಿಸಿಕೊಳ್ಳುತ್ತಾರೆ. ಯಾರು ನಮ್ಮನ್ನು ತಮ್ಮವರೆಂದುಕೊಳ್ಳುತ್ತಾರೋ ಅವರಿಗೆ ನಾವು ನೆನಪಾಗುತ್ತೇವೆ. ಹೃದಯ ಮತ್ತು ಬುದ್ಧಿಯ ನಡುವಿನ ಯುದ್ಧದಲ್ಲಿ ನಿದ್ದೆಯ ವಿನಾಕಾರಣ ಸಾವಾಗುತ್ತೆ. ಹಣದಿಂದ ಜೀವನದಲ್ಲಿ ಎಲ್ಲ ರೀತಿಯ ಸುಖ ಮತ್ತು ಬೇಕಾದುದನ್ನು ಗಳಿಸಬಹುದು. ಆದರೆ ಒಳ್ಳೆಯ ಕರ್ಮ ಮಾಡಿದ್ರೆ ಮಾತ್ರ ಜೀವನದಲ್ಲಿ ನೆಮ್ಮದಿ ಸಿಗೋದು. ನನ್ನ ಪ್ರಕಾರ ಒಂಟಿಯಾಗೇ ಇದೆ. ಇಲ್ಲಿ ಯಾರು ಹರ್ಟ್ ಕೂಡ ಮಾಡಲ್ಲ ಮತ್ತು ಯಾರು ಅಳಿಸುವುದೂ ಇಲ್ಲ. ಎಲ್ಲಿಯವರೆಗೆ ನಿಮ್ಮಿಂದ ಉಪಯೋಗ ಇದೆಯೋ ಅಲ್ಲಿಯವರೆಗೆ ಮಾತ್ರ ನೀವು ತುಂಬಾ ಇಂಪಾರ್ಟೆಂಟ್. ನೀವು ಅವರಿಗಾಗಿ ನಿಮ್ಮ ಜೀವವನ್ನೇ ಪಣಕ್ಕಿಟ್ಟರೂ ಕೂಡ. ಯಾವಾಗ ಒಂದು ದಿನ ಅವರ ಕೆಲಸಕ್ಕೆ ನಿಮ್ಮ ಅವಶ್ಯಕತೆ ಇಲ್ವೋ, ಏನಾದರೂ ತಪ್ಪು ಮಾಡುತ್ತೀರೋ, ಆ ದಿನದಿಂದ ಅವರು ನಿಮ್ಮ ಎಲ್ಲ ಒಳ್ಳೆಯ ಕೆಲಸವನ್ನು ಮರೆತು ಬಿಡ್ತಾರೆ. ಜೀವನ ಎಲ್ಲರ ಹತ್ರ ಇದೆ, ಆದರೆ ಇಲ್ಲಿ ಎಲ್ಲರೂ ಜೀವಂತವಾಗಿಲ್ಲ. ಜೀವನವನ್ನು ಗೆಳೆಯರಿಂದ ಅಳತೆ ಮಾಡಬೇಕು ಮತ್ತು ಯಶಸ್ಸು ಶತ್ರುಗಳಿಂದ. ಕೆಲವೊಮ್ಮೆ ನಾವು ಯಾವ ನಿರೀಕ್ಷೆಯನ್ನು ಇಟ್ಟುಕೊಳ್ಳದೇ ಇರುವವರು ಕೆಟ್ಟ ಪರಿಸ್ಥಿತಿಯಲ್ಲಿ ನಮಗೆ ಸಹಾಯ ಮಾಡುತ್ತಾರೆ. ಸಂಶಯಕ್ಕೆ ಯಾವ ಮದ್ದು ಇಲ್ಲ ಮತ್ತು ಚರಿತ್ರೆಗೆ ಯಾವ ಪ್ರಮಾಣವೂ ಇಲ್ಲ. ಮೌನಕ್ಕಿಂತ ದೊಡ್ಡ ಸಾಧನೆ ಮತ್ತೊಂದಿಲ್ಲ ಮತ್ತು ಮಾತಿಗಿಂತ ಚೂಪಾದ ಬಾಣವಿಲ್ಲ. ಆಡಿದ ಮಾತು, ಕಳೆದು ಹೋದ ಸಮಯ ಮತ್ತು ಮುರಿದು ಹೋದ ವಿಶ್ವಾಸ ಯಾವತ್ತೂ ಮರಳಿ ಬರುವುದಿಲ್ಲ. ಗೌರವ ಮತ್ತು ಲಾಠಿ ಎರಡು ಯಾವತ್ತೂ ರೆಡಿಯಾಗಿಟ್ಕೊಳ್ಳಿ. ಯಾವುದಕ್ಕೆ ಯಾರು ಲಾಯಕ್ಕಿದ್ದಾರೋ ಅದನ್ನು ಕೊಟ್ಟು ಬಿಡಿ. ಯಾರು ಕತ್ತಲೆಯಿಂದ ಸಾಗಿ ಬಂದಿರುತ್ತಾರೋ ಅವರಿಗಷ್ಟೇ ಗೊತ್ತು ಯಾವಾಗ ಏನೂ ಕಾಣಿಸೋದಿಲ್ವೋ ಆಗ ಏನೆಲ್ಲ ಕಾಣಿಸುತ್ತೆ ಎಂದು. ಜನರು ನಿಮಗೆ ಯಾವಾಗ ಗೌರವ ಕೊಡುತ್ತಾರೆ ಎಂದರೆ ನೀವು ಅವರಿಗೆ ಅವರ ಹಾಗೆ ನೆಗ್ಲೆಕ್ಟ್ ಮಾಡುವುದನ್ನು ಕಲಿತಾಗ. ದುಃಖ ಬರುವುದಕ್ಕೆ ಮುಂಚೆ ದುಃಖಿಸುವ ವ್ಯಕ್ತಿ ಅವಶ್ಯಕತೆಗಿಂತ ಮುಂಚೆಯೇ ಹೆಚ್ಚು ದುಃಖವನ್ನು ಅನುಭವಿಸುತ್ತಾನೆ. ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಎಲ್ಲಿ ಸಿಗುತ್ತಾರೆ? ಯಾರೇ ಸಿಕ್ಕರೂ ನಮಗೆ ಬುದ್ಧಿ ಹೇಳಿ ಹೋಗುತ್ತಾರೆ. ಕೋಪ ಕೆಟ್ಟದ್ದು, ಆದರೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ತೋರಿಸಲೇಬೇಕಾಗುತ್ತೆ. ಇಲ್ಲಾಂದ್ರೆ ತಪ್ಪು ಮಾಡುವವರಿಗೆ ಗೊತ್ತೇ ಆಗೋದಿಲ್ಲ ಅವರು ತಪ್ಪು ಮಾಡುತ್ತಿದ್ದಾರೆ ಎಂದು. ಜೀವನದಲ್ಲಿ ತಪ್ಪುಗಳಂತೂ ತುಂಬಾ ಆಗಿವೆ, ಆದರೆ ಮನುಷ್ಯರನ್ನು ಗುರುತಿಸುವುದರಲ್ಲಿ ಮಾಡಿದ ತಪ್ಪು ಮಾತ್ರ ತುಂಬಾ ಹಾನಿಕಾರಕವಾಗಿದೆ. ತೋರಿಕೆ ಮತ್ತು ಸುಳ್ಳು ಹೇಳಿ ವ್ಯವಹಾರ ಮಾಡಿ ಒಳ್ಳೆಯವನು ಎಂದು ಅನಿಸಿಕೊಳ್ಳೋದಕ್ಕಿಂತ ನಿಜ ಮಾತನಾಡಿ ಶತ್ರುಗಳನ್ನು ಮಾಡಿಕೊಳ್ಳುವುದು ಉತ್ತಮ. ಸಂಬಂಧಗಳು ಕಣ್ಣೀರು ತರಿಸಲು ಶುರು ಮಾಡಿದ್ರೆ ಇಗ್ನೋರ್ ಮಾಡುವುದನ್ನು ಕಲಿಯಿರಿ. ಜೀವನ ಆಗ ಸರಳವಾಗುತ್ತೆ. ಒಬ್ಬರನ್ನು ತುಂಬಾ ಯೋಚಿಸಿದ್ರೆ ಕನಸಲ್ಲಿ ಬರುತ್ತಾರೆ ಎಂದು ಹೇಳುತ್ತಾರೆ. ಹಾಗಿದ್ರೆ ಅವರನ್ನು ತುಂಬಾ ಇಷ್ಟಪಟ್ಟಾಗ ಅವರು ನಮ್ಮ ಜೀವನದಲ್ಲಿ ಯಾಕೆ ಬರುವುದಿಲ್ಲ? ಸರಿಯಾದ ದಾರಿ ಮತ್ತು ಸರಿಯಾದ ಸಮಯದ ಜ್ಞಾನವಿಲ್ಲ ಎಂದಾದ ಮೇಲೆ ಹುಟ್ಟೋ ಸೂರ್ಯನು ಕೂಡ ಮುಳುಗಿದ ಹಾಗೆ ಕಾಣಿಸುತ್ತಾನೆ. ಎಷ್ಟು ಬೇಕೋ ಅಷ್ಟೇ ಪ್ರಶಂಸೆ ಮಾಡಿ, ಆದರೆ ಅಪಮಾನ ಮಾತ್ರ ತುಂಬಾ ಯೋಚನೆ ಮಾಡಿ ಮಾಡಬೇಕು. ಯಾಕೆಂದ್ರೆ ಇದು ಎಂತಹ ಋಣವೆಂದ್ರೆ ಸಮಯ ಬಂದಾಗ ಬಡ್ಡಿ ಸಮೇತ ಹಿಂತಿರುಗಿಸುತ್ತೆ. ಮನುಷ್ಯ ಕೇವಲ 2 ವಸ್ತುಗಳಿಂದ ಎಲ್ಲ ಸಂಬಂಧಗಳನ್ನು ಕಳೆದುಕೊಳ್ಳುತ್ತಾನೆ. ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮತ್ತೊಂದು ಮನುಷ್ಯನ ಅತಿಯಾದ ಸ್ವಾಭಿಮಾನ. ದ್ವೇಷದಲ್ಲಿ ಏನಿದೆ? ಪ್ರೀತಿ ಮತ್ತು ಸಂತೋಷದಿಂದ ಜೀವನ ಸಾಗಿಸಿ. ಯಾಕೆಂದ್ರೆ ಈ ಜಗತ್ತು ನಮ್ಮ ಮನೆಯೂ ಅಲ್ಲ, ನಿಮ್ಮ ಮನೆಯೂ ಕೂಡ ಅಲ್ಲ. ನೆನಪಿರಲಿ, 2ನೇ ಅವಕಾಶ ಬರೀ ಕಥೆಯಲ್ಲಿ ಸಿಗುತ್ತೆ ಹೊರತು ನಿಜ ಜೀವನದಲ್ಲಿ ಅಲ್ಲ. ನಿಮ್ಮ ಯೋಚನೆ ಸರಿಯಾಗಿದ್ರೆ ಎಲ್ಲರೂ ಒಳ್ಳೆಯವರಾಗಿ ಕಾಣ್ತಾರೆ. ನಿಯತ್ತು ಚೆನ್ನಾಗಿದ್ರೆ ಎಲ್ಲ ಕೆಲಸಗಳು ಸರಿಯಾಗುತ್ತೆ. ವಿಶ್ವಾಸವಿರಲಿ, ಆ ಭಗವಂತನ ನಿರ್ಧಾರಗಳು ನಮ್ಮ ನಿರ್ಧಾರಕ್ಕಿಂತಲೂ ತುಂಬಾ ಒಳ್ಳೆಯ ನಿರ್ಧಾರಗಳಾಗಿರುತ್ತೆ. ನಿಮ್ಮನ್ನು ನೋಡಿ ಯಾರು ಹೊಟ್ಟೆ ಕಿಚ್ಚು ಪಡುತ್ತಾರೋ ಅವರನ್ನು ದ್ವೇಷಿಸಬೇಡಿ. ಯಾಕೆಂದ್ರೆ ಇಂತಹ ಜನರೇ ನೀವು ಅವರಿಗಿಂತ ತುಂಬಾ ಬೆಟರ್ ಇದ್ದೀರಾ ಎಂಬ ಭಾವನೆಯನ್ನು ಹುಟ್ಟು ಹಾಕುತ್ತಾರೆ. ಕ್ಷಮೆ ಗೊತ್ತಿಲ್ಲದೆ ಆದ ತಪ್ಪಿಗೆ ಹೊರತು ಬೇಕು ಅಂತ ಮೋಸ ಮಾಡಿದ್ದಕ್ಕೆ ಅಲ್ಲ. ಯಾರ ಹೃದಯವು ಪ್ರೀತಿಯಿಂದಲೇ ಕೂಡಿರುತ್ತೋ ಅವರು ಬೇರೆಯವರ ಹೃದಯದಲ್ಲೂ ಕೂಡ ಪ್ರೀತಿ ಹುಡುಕುತ್ತಾರೆ ಮತ್ತು ಆ ಹೃದಯವನ್ನು ಪ್ರೀತಿಯಿಂದ ತುಂಬಲು ಸಕ್ಷಮರಾಗಿರುತ್ತಾರೆ. ಯಾರ ಮನಸ್ಸಿನ ಭಾವವು ನಿಷ್ಕಲ್ಮಶವಾಗಿರುತ್ತೋ ಅವರ ಎಲ್ಲಾ ಕೆಲಸಗಳು ಸರಳವಾಗುತ್ತೆ. ಯಾರನ್ನೂ ನಂಬಿ ಭೂಮಿಗೆ ಬಂದಿಲ್ಲ ಅಂದ ಮೇಲೆ ಯಾರನ್ನೂ ನಂಬಿ ಯಾಕೆ ಜೀವನ ಮಾಡಬೇಕು? ಭೂಮಿ ಮೇಲೆ ನಿಜ ರೂಪ ಅತಿ ವಿರಳ, ಮುಖವಾಡವೇ ತುಂಬಾ ಬಹಳ. ಯಾರನ್ನು ಸುಲಭವಾಗಿ ನಂಬಬೇಡ. ಯಾಕೆಂದ್ರೆ ನಿನ್ನಿಂದಲೇ ಎಲ್ಲವನ್ನು ತಿಳಿದುಕೊಂಡು ನಿನಗೆ ಮೋಸ ಮಾಡುವ ಜನರೇ ಹೆಚ್ಚು. ಗೆದ್ದು ತೋರಿಸು. ನಿನಗೋಸ್ಕರ ಅಲ್ಲ, ನಿನ್ನನ್ನು ಅವಮಾನಿಸಿದವರಿಗೋಸ್ಕರನೂ ಅಲ್ಲ, ನಿನ್ನ ಮೇಲೆ ನಂಬಿಕೆ ಇಟ್ಟವರಿಗೋಸ್ಕರ, ನಿನ್ನನ್ನು ನಂಬಿದವರಿಗೋಸ್ಕರ ಗೆಲ್ಲು.
ಜೀವನದಲ್ಲಿ ಯಾರನ್ನಾದರೂ ಕ್ಷಮಿಸಿ, ಆದರೆ ನಿಮ್ಮ ಸಹಾಯ ಪಡೆದುಕೊಂಡು ನಿಮಗೆ ಮೋಸ ಮಾಡಿದಂತಹ ವ್ಯಕ್ತಿಗಳನ್ನು ಯಾವತ್ತಿಗೂ ಕ್ಷಮಿಸಬೇಡಿ. ತಪ್ಪಿಗೆ ಸದಾ ಕ್ಷಮೆ ಇದೆ, ಆದರೆ ಮೋಸಕ್ಕೆ ಕ್ಷಮೆ ಇಲ್ಲ. ಕಡಿಮೆ ಕಾಳಜಿ ವಹಿಸಿದ್ರೆ ನೀವು ಅವರನ್ನು ಕಳೆದುಕೊಳ್ಳುತ್ತೀರಿ, ಹೆಚ್ಚು ಕಾಳಜಿ ವಹಿಸಿದ್ರೆ ನೀವು ನಿಮ್ಮನ್ನು ಕಳೆದುಕೊಳ್ಳುತ್ತೀರಿ. ಇದು ಇಂದಿನ ಪ್ರಪಂಚದ ಸತ್ಯ. ರೂಪ ಚಿಪ್ಪಿನಂತೆ ಇದ್ರೂ ಪರವಾಗಿಲ್ಲ, ವ್ಯಕ್ತಿತ್ವ ಚಿಪ್ಪಿನೊಳಗಿನ ಮುತ್ತಿನಂತೆ ಇರಬೇಕು. ನಮ್ಮ ಬಗ್ಗೆ ಅರಿಯದೆ ಅನರ್ಥವಾದ ಮಾತುಗಳನ್ನು ಆಡುವವರಿಗೆ ನಾವು ನೀಡುವ ಉತ್ತಮ ಪ್ರತಿಕ್ರಿಯೆ ಮೌನ. ತುಂಬ ಬೇಕು ಅನ್ನೋ ವ್ಯಕ್ತಿಯಿಂದಲೇ ಯಾರು ಬೇಡ ಅನ್ನೋ ಪಾಠ ಕಲಿಯೋದು. ಎಲ್ಲರನ್ನೂ ನದಿ ದಾಟಿಸುವ ದೋಣಿ ಕೊನೆಯಲ್ಲಿ ನದಿಯಲ್ಲಿಯೇ ಉಳಿಯುತ್ತೆ. ಅದೇ ತರಹ ಮನೆಯ ಜವಾಬ್ದಾರಿಗಳನ್ನು ಹೊತ್ತವನು ಕೊನೆಯಲ್ಲಿ ಕಷ್ಟದಲ್ಲಿ ಉಳಿಯುತ್ತಾನೆ. ಇರೋದು ಒಂದೇ ಒಂದು ಜೀವನ. ನಮ್ಮ ಜೊತೆ ಅವರಿಲ್ಲ ಇವರಿಲ್ಲ ಅಂತ ಕೊರಗುವ ಬದಲು ನಮ್ಮ ಜೊತೆ ಇರುವ ಯೋಗ್ಯತೆ ಅವರಿಗಿಲ್ಲ ಅಂತ ಬದುಕಬೇಕು ಅಷ್ಟೆ. ಜೊತೆಯಲ್ಲಿ ಇದ್ದಾಗ ಅದರ ಬೆಲೆ ಗೊತ್ತಾಗಲ್ಲ, ಕಳ್ಕೊಂಡ ಮೇಲೆ ಅದರ ಬೆಲೆ ಗೊತ್ತಾಗೋದು. ಕಾಲದ ಜೊತೆ ನೀನು ಬದಲಾಗು, ಈಗಾಗಲೇ ನಿನ್ನ ಜೊತೆ ಇದ್ದವರೆಲ್ಲ ಬದಲಾಗಿದ್ದಾರೆ. ಮುಖವಾಡದ ಬದುಕು 3 ದಿನ, ಬಣ್ಣದ ಬದುಕು 6 ದಿನ, ನಿಯತ್ತಿನ ಬದುಕು ಮಾತ್ರ 100 ದಿನ. ಕುದಿಯುವವರು ಕುದಿಯಲಿ, ಉರಿಯುವವರು ಉರಿಯಲಿ, ನಿನ್ನ ಪಾಡಿಗೆ ನೀನಿರು. ಕುದಿಯುವವರು ಆವಿಯಾಗುತ್ತಾರೆ, ಉರಿಯುವವರು ಬೂದಿಯಾಗುತ್ತಾರೆ. ಸಮಯ ಒಂದೊಮ್ಮೆ ಎಲ್ಲರ ಮುಖವಾಡ ಬಿಚ್ಚಿಡುತ್ತೆ. ಕಿತ್ತುಕೊಂಡು ತಿನ್ನುವವರ ಹೊಟ್ಟೆ ಎಂದಿಗೂ ತುಂಬೋದಿಲ್ಲ, ಹಂಚಿಕೊಂಡು ತಿನ್ನುವವರು ಎಂದಿಗೂ ಉಪವಾಸ ಮಲಗೋದಿಲ್ಲ. ಬೇಕಾದಾಗಷ್ಟೇ ನಮ್ಮೋರು ತಮ್ಮೋರು, ಆಮೇಲೆ ನೀ ಯಾರು? ಪರಿಚಯದ ಹೊಸದರಲ್ಲಿ ಎಲ್ಲವೂ ಸುಂದರ, ಬಿಡುವಿಲ್ಲದ ಮಾತುಕತೆ, ಮುಗಿಯದ ಕರೆ, ನಿಲ್ಲದ ಸಂದೇಶ, ಪ್ರೀತಿ, ಕಾಳಜಿ, ಆದ್ಯತೆ. ಸ್ವಲ್ಪ ಸಮಯದ ನಂತರ ಯಾವುದು ಮೊದಲಿನಂತೆ ಇರೋದಿಲ್ಲ. ಕಾರಣ ಇಷ್ಟೇ, ಬದಲಾವಣೆ ಜಗದ ನಿಯಮ. ಯಾವ ವ್ಯಕ್ತಿ ಸ್ಪಷ್ಟವಾಗಿ, ಸ್ವಚ್ಛವಾಗಿ, ನೇರವಾಗಿ ಮಾತನಾಡ್ತಾನೋ ಆತನ ಮಾತುಗಳು ತೀವ್ರವಾಗಿ, ಹರಿತವಾಗಿ ಅಥವಾ ಕಠೋರವಾಗಿಯೂ ಇರಬಹುದು, ಆದರೆ ಆತನ ಮನಸ್ಸಿನಲ್ಲಿ ಯಾವುದೇ ಮೋಸವಿರುವುದಿಲ್ಲ. ಪ್ರತಿ 24 ಗಂಟೆಗೆ ದಿನ ಬದಲಾದ್ರೆ 365 ದಿನಕ್ಕೊಮ್ಮೆ ವರ್ಷ ಬದಲಾಗುತ್ತೆ. ಆದರೆ ಮನುಷ್ಯರು ಮಾತ್ರ ಅವಶ್ಯಕತೆಗೆ ತಕ್ಕಂತೆ ಕ್ಷಣಕ್ಕೊಮ್ಮೆ ಬದಲಾಗುತ್ತಿರುತ್ತಾರೆ. ಸಮಯಕ್ಕೆ ಸಿಗದ ವಸ್ತು, ಸಮಯಕ್ಕೆ ಬಾರದ ವ್ಯಕ್ತಿ ಎರಡೂ ವ್ಯರ್ಥ. ಜೀವನ ಅಂದುಕೊಂಡಷ್ಟು ಸುಲಭವಲ್ಲ. ಕೆಲವೊಮ್ಮೆ ಏನೂ ತಪ್ಪು ಮಾಡದಿದ್ರೂ ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಉದುರುವ ಎಲೆ, ಅರಳಿದ ಹೂವು, ಉರಿಯುವ ದೀಪ, ಎಲ್ಲವೂ ಹೇಳೋದೊಂದೇ, ಯಾವುದೂ ಶಾಶ್ವತವಲ್ಲ. ಸಂಬಂಧಗಳು ಇಷ್ಟೇ, ಎಲ್ಲವೂ ಇದ್ದರೆ ಬಯಸಿ ಬರುತ್ತಾರೆ, ಏನೂ ಇಲ್ಲದಿದ್ದರೆ ಬಣ್ಣ ಬದಲಾಯಿಸಿ ಹೋಗುತ್ತಾರೆ. ಮಗನ ಗುಣ ಮದುವೆ ನಂತರ, ಮಗಳ ಗುಣ ಹರೆಯದಲ್ಲಿ, ಗಂಡನ ಗುಣ ಹೆಂಡತಿಯ ಅನಾರೋಗ್ಯದಲ್ಲಿ, ಹೆಂಡತಿಯ ಗುಣ ಗಂಡನ ಬಡತನದಲ್ಲಿ, ಸ್ನೇಹಿತನ ಗುಣ ಕಷ್ಟ ಕಾಲದಲ್ಲಿ, ಅಣ್ಣ ತಮ್ಮಂದಿರ ಗುಣ ಜಗಳಗಳಲ್ಲಿ, ಮಕ್ಕಳ ಗುಣ ವೃದ್ಧಾಪ್ಯದಲ್ಲಿ ತಿಳಿಯುತ್ತೆ. ನಾವು ಮಾಡುವ ಕೆಲಸ ಇಬ್ಬರಿಗೆ ಸರಿ ಎನಿಸಿದ್ರೆ ಸಾಕು. ಒಂದು ಪರಮಾತ್ಮ, ಇನ್ನೊಂದು ಅಂತರಾತ್ಮ. ಇಲ್ಲಿ ಎಷ್ಟೋ ಜನ ಅವರವರ ಅವಶ್ಯಕತೆಗಳಿಗೆ ನಮ್ಮನ್ನು ಬಳಸಿಕೊಳ್ಳುತ್ತಾರೆ. ಈ ಪ್ರಪಂಚದಲ್ಲಿ ಹಣ ಆಸ್ತಿಗಿರೋ ಬೆಲೆ ಮನುಷ್ಯನ ನಂಬಿಕೆ ನಿಯತ್ತಿಗಿಲ್ಲ. ಪೆಟ್ಟು ತಿಂದಿದ್ದಕ್ಕೆ ಕಲ್ಲು ವಿಗ್ರಹವಾಯಿತು, ಆದರೆ ಪೆಟ್ಟು ಕೊಟ್ಟ ಸುತ್ತಿಗೆಯಾಗಿಯೇ ಉಳಿಯಿತು. ನೋವು ಕೊಡುವವರು ಹಾಗೆಯೇ ಉಳಿಯುತ್ತಾರೆ, ನೋವನ್ನು ಉಂಡವರು ಜ್ಞಾನಿಯಾಗುತ್ತಾರೆ. ನೀವು ವಿಫಲರಾದರೆ ನಿಮ್ಮ ಕುಟುಂಬದ ಸದಸ್ಯರು ಹೇಳುತ್ತಾರೆ, ನೀನು ಮನೆಯಿಂದ ಹೊರಹೋಗು ಎಂದು. ನೀವು ಸಫಲರಾದರೆ ನಿಮ್ಮ ಕುಟುಂಬ ಸದಸ್ಯರು ಹೇಳುತ್ತಾರೆ, ನೀನು ಯಾಕೆ ಮನೆಗೆ ಬರುತ್ತಿಲ್ಲವೆಂದು. ಇನ್ನೊಬ್ಬರ ಬಗ್ಗೆ ಬೆರಳು ತೋರಿಸಿ ಮಾತನಾಡುವ ಮೊದಲು ಯೋಚನೆ ಮಾಡು. ಒಂದು ಬೆರಳು ಅವರನ್ನು ತೋರಿಸಿದ್ರೆ ಉಳಿದ 4 ಬೆರಳು ನಿನ್ನನ್ನು ತೋರಿಸುತ್ತೆ.